ನನ್ನಿಂದ ಅಂತಲ್ಲ, ಅವರಿಂದ ಅರ್ಧ 40% 50% ಇದ್ರೆ ಇದಕ್ಕೆ ಮೂಲ ಕಾರಣ ಡಿ ಕೆ ಶಿವಕುಮಾರ್ದು ಕೈವಾಡ ಇದೆ. ಅವ್ರ ಅವತ್ತೊಂದು ದಿವಸ 11 ಗಂಟೆ 12 ಗಂಟೆ ರಾತ್ರಿ ಬಂದು ಕ್ಯಾನ್ವಾಸ್ ಮಾಡಿ ಕೈ ಮುಗಿದು ಜನಗಳನ್ನ ಬೇಡ್ಲಿಲ್ಲ ಅಂತಂದಿದ್ರೆ ಇವತ್ತು 138 ಸೀಟು ಕರ್ನಾಟಕದಲ್ಲಿ ಬರೋದಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಇದಕ್ಕೆ ಮೂಲ ಕಾರಣ ಒಕ್ಕಲಿಗರು. ಜೊತೆನಲ್ಲಿ ಇವತ್ತಿನ ದಿವಸ 21 ಜನ 22 ಜನ ನಮ್ಮ ಕರ್ನಾಟಕದಿಂದ ಒಕ್ಕಲಿಗರು ಗೆದ್ದಿದ್ದಾರೆ. 26 ಜನ ಒಕ್ಕಲಿಗರು ಗೆದ್ದಿದ್ದಾರೆ. ಒಟ್ಟು 42, ಕಾಂಗ್ರೆಸ್ ಅಲ್ಲಿ 26 ಜನ ಒಕ್ಕಲಿಗರು ಗೆದ್ದಿದ್ದಾರೆ. ದಯಮಾಡಿ ನಾನು ಒಕ್ಕಲಿಗರು MLA-ಗಳಿಗೆ ನಾನು ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ಇವತ್ತೊಂದು ದಿವಸ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣಾಂತರದಿಂದ ಒಕ್ಕಲಿಗರು ಎಲ್ಲರೂ ಸಹ ಒಗ್ಗಟ್ಟಾಗಿ ಮಂಡ್ಯದಲ್ಲಿ 7 ಸೀಟ್ 6 ಸೀಟು ಮಂಡ್ಯದಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದಾರೆ. ಏನಕ್ಕೆ? ಕುಮಾರಸ್ವಾಮಿ ಅವರು ಕೊಟ್ಟಾಯ್ತು, ದೇವೇಗೌಡರು ಕೊಟ್ಟಾಯ್ತು, ಎಲ್ಲರಿಗೂ ಕೊಟ್ಟಾಯ್ತು. ಇದೊಂದು ಬಾರಿ ನಾವು ಡಿ ಕೆ ಶಿವಕುಮಾರ್ ಕೊಟ್ಟು ನೋಡೋಣ ಅನ್ನೋಂತ ಕಾರಣಾಂತರದಿಂದ ಮಂಡ್ಯದಲ್ಲೂ ಸಹ ಒಕ್ಕಲಿಗರನ್ನ ಬೆಂಬಲಿಸಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂದ್ಬಿಟ್ಟು 7ಕ್ಕೆ 6 ಸೀಟ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಗೆಲ್ಸಿದೀವಿ ಒಕ್ಕಲಿಗರನ್ನ, ಚಿಕ್ಕಮಗಳೂರಲ್ಲಿ ಗೆಲ್ಸಿದೀವಿ, ತುಮಕೂರಲ್ಲಿ ಗೆಲ್ಸಿದೀವಿ, ಹಾಸನಲ್ಲಿ ಗೆಲ್ಸಿದೀವಿ. ಎಲ್ಲಾ ಕಡೆ ಇವತ್ತು ಬರೋದಕ್ಕೆ ಮೂಲ ಕಾರಣ ಒಕ್ಕಲಿಗರು. ನಾವು ಕೇಂದ್ರ ಸರ್ಕಾರದ ನಮ್ಮ ಯಾರು ಸೋನಿಯಾ ಗಾಂಧಿ ಅವರೇ ಆಗಿರ್ಬೋದು, ರಾಹುಲ್ ಗಾಂಧಿ ಅವರೇ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗಿರ್ಬೋದು, ನಾನು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಪರವಾಗಿ ನಾನು ಅವ್ರನ್ನ ಏನ್ ಕೇಳ್ಕೊಳ್ತಾ ಇದೀನಿ ಅಂತ ಅಂದ್ರೆ, ಇವತ್ತೊಂದು ದಿವಸ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಒಕ್ಕಲಿಗರು ಒಬ್ಬರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವೋಟ್ ಹಾಕಲ್ಲ ಅಂತ ನಾನು ಪರವಾಗಿ ನಾವು ಸೇರಿದೀವಿ. ಇದನ್ನ ನಾವು 3 ದಿವಸದಿಂದ ಮೀಟಿಂಗ್ ಕರೆದಿಲ್ಲ ಅಥವಾ 1 ತಿಂಗಳ ಮೀಟಿಂಗ್ ಕರೆದಿಲ್ಲ. ಕೇವಲ 4 ಗಂಟೆ, ಸಂಜೆ 4 ಗಂಟೆ ಬರೀ ಒಂದೇ 1 ಗಂಟೆ ಟೈಮಲ್ಲಿ ನಾವು ನಮಗೆ ಬೇಕಾದವ್ರನ್ನ ಬನ್ನಿ ಅಂತ ಕರೆದಿರೋದಕ್ಕೆ ಇವತ್ತು ಇಲ್ಲಿ 100 ಸಂಖ್ಯೆಯಲ್ಲಿ ಬಂದು ಆಗಮಿಸಿದ್ದಾರೆ. ಇವತ್ತೊಂದು ದಿವಸ ನಾವು ಈ ಕಾರ್ಯಕ್ರಮ ಮಾಡ್ತಾರ ಉದ್ದೇಶ ಏನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು. ಇವತ್ತು ಸಿದ್ದರಾಮಯ್ಯನವರ ಹಿಂದೆ ಇರುವಂತಹ ಯಾರೋ ರಾಜಣ್ಣ ಅವರೇ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಆಗ್ಬೋದು, 38 ತರ ಏನೇನೋ ಮಾತಾಡ್ತಾ ಇದ್ದಾರೆ. ಅವ್ರ ಮಾತುಗಳಿಗೆ ನೀವು ತಲೆ ಕೊಡದೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಾಡ್ಲಿಲ್ಲ ಅಂತ ಪಕ್ಷದಲ್ಲಿ ನಾಳಿದ್ದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನಾವು ಇಡೀ ನಮ್ಮ ಮೈಸೂರಿನ ಎಲ್ಲಾ ಒಕ್ಕಲಿಗರ ಸಂಘ, ತಾಲೂಕು ಒಕ್ಕಲಿಗರ ಸಂಘ, ಎಲ್ಲಾ ಒಕ್ಕಲಿಗರ ಸಂಘಗಳಿಂದ ಸ್ಕೂಟರ್ ರ್ಯಾಲಿ ಮಾಡಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಬಾಗಿಲಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ನಂತರ ಇಡೀ ನಮ್ಮ ಎಲ್ಲಿ ನಮ್ಮ ಮೈಸೂರಿನ ಎಲ್ಲಾ ತಾಲೂಕು ಎಲ್ಲೆಲ್ಲಿ ವಾರ್ಡ್ಗಳಲ್ಲಿ ಇದೆ ಅಲ್ಲಿ ಸ್ಕೂಟರ್ ರ್ಯಾಲಿ ಮಾಡಿ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಡೀ ನಮ್ಮ ಮೈಸೂರಿನಾದ್ಯಂತ ನಾವು ಸ್ಕೂಟರ್ ರ್ಯಾಲಿ ಮಾಡಿ ಜನಗಳನ್ನ ಸೇರಿಸಿ ನಾವು ಈ ಪ್ರತಿಭಟನೆಯನ್ನ ಜೋರಾಗಿ ಮಾಡಬೇಕು ಅಂತ ನಾವೆಲ್ಲರ ಮುಖಾಂತರ ಸೇರಿಸ್ತಾ ಇದ್ದೀನಿ. ಅವತ್ತೊಂದು ದಿವಸ ತಾವೆಲ್ಲರೂ ಇವತ್ತು ಏನ್ ಬಂದಿದ್ದೀರಾ, ಇವತ್ತೊಂದು ದಿವಸ ಒಬ್ಬೊಬ್ರು 50 ಜನ 30 ಜನ ನೀವು ಸ್ಕೂಟರ್ ರ್ಯಾಲಿ ಕರ್ಕೊಂಡು ಬಂದು ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡೋಣ. ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ನಮ್ಮ ಒಕ್ಕಲಿಗರ ಸಮುದಾಯ ಭವನ ನಿಂತಿದೆ. ಇವತ್ತೇನು ಒಕ್ಕಲಿಗರ ಮಠ ನಿಂತಿದೆ, ಅದ್ರ ಜೊತೆಯಲ್ಲಿ ಒಕ್ಕಲಿಗರ ರಾಜ್ಯ ಒಕ್ಕಲಿಗರ ಸಂಘ ನಿಂತಿದೆ. ಅದೇ ರೀತಿಯಲ್ಲೂ ಮೈಸೂರಿನ ಎಲ್ಲಾ ಒಕ್ಕಲಿಗ ಕುಲ ಬಾಂಧವರು, ಒಕ್ಕಲಿಗರ ಸಂಘಗಳು, ಒಕ್ಕಲಿಗರ ಸಂಸ್ಥೆಗಳು ಪ್ರತಿ ದಿನ ನೀವು ಮುಖ್ಯಮಂತ್ರಿ ಆಗುವವರೆಗೂ ಸಹ ನಾವು ನಿಮ್ ಜೊತೆ ಇರ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರ ಮುಂದೆ ನಾನು ಕೈ ಮುಗಿದು ಹೇಳೋದಕ್ಕೆ ಇಷ್ಟಪಡ್ತೀನಿ.